ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷಿತ್ ಮೋರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ದಿನ ಸೂರ್ಯನ ಜೊತೆ ನನ್ನ ಪಯಣ. ಇಷ್ಟು ಬೇಗ ಏನು ಸೂರ್ಯನ ತೋರಿಸ್ತಿದ್ದೀನಿ ಅಂದರೆ ಹೌದು, ಇವತ್ತು ನಾನು ಹಿರಿಯೂರಿನ ದಕ್ಷಿಣ ಕಾಶಿ ತೇರುಮಲ್ಲೇಶ್ವರ ಬ್ರಹ್ಮೋತ್ಸವಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಬೇಗ ಇವತ್ತು ಬೆಳಿಗ್ಗೆನೇ ಬೇಗ ಅಂತೆಲ್ಲ ಕೆಲಸ ಮುಗಿಸಿ ಹೊಲದಲ್ಲಿ ಹೂವು ಇದ್ವು, ಹೂವನ್ನು ಬಿಡಿಸ್ಕೊಂಬರೋಣ ಅಂತ ಹೊಲಕ್ಕೆ ಹೋಗಿ ಹೂವನ್ನು ಬಿಡಿಸ್ಕೊಂಬಂದು ಇಟ್ಟಿದ್ದೀನಿ. ನೋಡಿ, ಈಗ ನಾನು ಸ್ನಾನ ಎಲ್ಲ ಮಾಡಿ ರೆಡಿ ಆಗ್ತಾಯಿದ್ದೀನಿ. ನನಗೆ 11:30 ಬಸ್ ಇದೆ ಅಲ್ಲಿ, ಮತ್ತು ತೇರು ಮಧ್ಯಾಹ್ನ ಅಂತ ಹೇಳಿದರು. ಅದಕ್ಕೆ ಬೇಗನೆ ಹೋಗೋಣ ಅಂದ್ಬಿಟ್ಟು ಬೇಗ ರೆಡಿ ಆಗ್ತಿದ್ದೀನಿ. ವರ್ಷ ಹೋಗಬೇಕು ಅಂತ ಅಂದ್ಕೊತಿದ್ದೆ, ಬಟ್ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಈ ವರ್ಷ ಚಾನ್ಸ್ ಸಿಕ್ಕಿದೆ ಗೈಸ್ ಹೋಗೋಕ್ಕೆ. ಅದಕ್ಕೆ ಹೋಗಿ ರಥೋತ್ಸವನ ನೋಡ್ಕೊಂಬರ್ಬೇಕು. ರೆಡಿ ಆಗ್ತಾಯಿದ್ದೀನಿ. ಮನೇಲಿ ಕೂಡ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನಕ್ಕೂ ರೈಸ್ ಮಾಡಿ ಇಟ್ಟಿದ್ದೆ, ಸಾಂಬಾರಿತ್ತು. ತಲೆ ಒಂದು ಬಾಚ್ಕೊಂಡು ರೆಡಿ ಆದಂಗೆ ಗೈಸ್. ಆಲ್ರೆಡಿ ಬಸ್ ಬರೋ ಟೈಮ್ ಬೇರೆ ಆಗಿತ್ತು. ಜಲ್ದಿ ರೆಡಿ ಆಗ್ತಾ ಇದ್ದೆ. ಹೂವು ಬೇರೆ ಬಿಡ್ಸೋಕೆ ಹೋಗಿದ್ನಲ್ಲ. 10 ಗಂಟೆ ಹಿಂಗೇನೋ ಮನೆಗೆ ಬಂದೆ. ಮನೆಗೆ ಬಂದು ಪಾತ್ರೆ ತೊಳೆದು ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅನ್ನ ಮಾಡಿಟ್ಟು, ಮತ್ತು ನಾನು ಕರೆಂಟ್ ಬೇರೆ ಇರಲಿಲ್ಲ ಗೈಸ್. ನಾನು ಈ ಕರೆಂಟ್ ಬೇರೆ ಇಲ್ಲ ಹೆಂಗೆ ಮಾಡಲಿ ಅಂದ್ಕೊಂಡೆ. ಸದ್ಯ ಕರೆಂಟ್ ಬಂತು. ಸ್ನಾನ ಎಲ್ಲ ಮಾಡಿ ಇವಾಗ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆದೆ, ಬಸ್ ಸ್ಟಾಪಿಗೆ ಹೋಗಬೇಕು. ನೋಡಿ ಗೈಸ್, ಈ ಥರ ಇದೆ ನನ್ನ ಔಟ್ಲುಕ್. ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ದೆ. ಬನ್ನಿ ಗೈಸ್, ಬಸ್ಸಲ್ಲಿ ಸಿಗ್ತೀನಿ. ನೋಡಿ, ಈ ಥರ ರೆಡಿ ಆಗಿದ್ದೀನಿ. ನನ್ನ ಔಟ್ಲುಕ್ ಇದು. ಈಗ ಬಸ್ ಬರೋ ಟೈಮ್ ಆಗಿತ್ತು, ಇನ್ನು 5 ಮಿನಿಟ್ಸ್ ಇತ್ತು. ಈಗ ಸ್ಲಿಪ್ಪರ್ ಹಾಕ್ಕೊಂಡು ಹೊರಡ್ತಾ ಇದ್ದೀನಿ ಬಸ್ ಸ್ಟಾಪಿಗೆ. ಈಗ ಬಸ್ ಬಂದಿತ್ತು. ಬಸ್ ಕೂತ್ಕೊಂಡಿದ್ದೆ. ನಮ್ಮೂರಲ್ಲಿ ಗೊಲ್ರು ಕಾಳೆ ಹಬ್ಬ ಮಾಡ್ತಾರೆ. ಅದಕ್ಕೆ ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಮುಂದೆ ಬರ್ತಾ ಇಲ್ಲಿ ಚಾನಲ್ ನೀರು ಬಿಟ್ಟಿದ್ದಾರೆ ಗೈಸ್. ಮಲ್ಕೊಂಡು ನೀರು ನೋಡಿ, ಚಾನಲ್ ತುಂಬ ಹೋಗ್ತಿದ್ದಾವೆ. ನೋಡಿ ಗೈಸ್, ಎಷ್ಟೊಂದು ನೀರು ಬರ್ತಾ ಇದ್ದಾವೆ ಅಂತ. ಚಾನಲ್ ತುಂಬ. ಇದು ಐನಹಳ್ಳಿ ಹತ್ರ ಇರೋ ಚಾನಲ್. ಈಗ ನೋಡಿ ಗೈಸ್, TV ಸರ್ಕಲ್ ಎಂಟ್ರಿ ಆದ್ವಿ. ನಾನು ಗಾಂಧಿ ಸರ್ಕಲಲ್ಲಿ ಇಳ್ಕೋಬೇಕು. ನೋಡಿ, ಗಾಂಧಿ ಸರ್ಕಲ್ ಬಂತು. ಇಳ್ಕೊಂಡು ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಹೋಗಬೇಕು. ನಮ್ಮೂರವರು ಎಲ್ಲ ಬಂದಿದ್ದರು ತೇರಿಗೆ. ಈಗ ನಾನು ಹೋಗ್ತಾಯಿದ್ದೀನಿ ಗೈಸ್. ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ದೆ, ಇನ್ನೂ ಬರ್ತಾಯಿದ್ದೀನಿ ಅಲ್ಲಿ. ಹೋಗಿ ಅಲ್ಲಿ ವೆಯ್ಟ್ ಮಾಡಬೇಕು. ಇವಾಗ ತಿರುಮಲ್ಲೇಶ್ವರ ದೇವಸ್ಥಾನಕ್ಕೆ ಎಂಟ್ರೆನ್ಸ್ TT ರೋಡಿಗೆ ಹೋಗ್ಬೇಕು ಗೈಸ್. ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಜನ ಇರುತ್ತೆ ಅನಿಸುತ್ತೆ. ನೋಡಿ ಗೈಸ್, ಈಗ ಎಂಟ್ರೆನ್ಸ್ TT ರೋಡ್ ಎಂಟ್ರೆನ್ಸಿಗೆ ಬಂದೆ. ವೆಹಿಕಲ್ಸ್ ಎಲ್ಲ ಹೊರಗಡೆನೇ ನಿಲ್ಲಿಸ್ತಾಯಿದ್ರು, ಒಳಗಡೆ ಬಿಡ್ತಾ ಇರಲಿಲ್ಲ. ಯಾವ ವೆಹಿಕಲ್ಸು ಕೂಡ ಒಳಗಡೆ ಬಿಡ್ತಾ ಇರಲಿಲ್ಲ ಗೈಸ್. ಎಲ್ಲ ಅಡ್ಡ ಹಾಕಿದ್ದಾರೆ ನೋಡಿ. ಇವಾಗ ಇಲ್ಲೇ ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡೋಣ. ನೋಡಿ ಗೈಸ್, ಇವಾಗ ಬರ್ತಿದ್ದಾಳೆ. 3/4 ಗಂಟೆ ಆಯಿತು ಗೈಸು ವೆಯ್ಟ್ ಮಾಡೋಕೆ ನಿಂತ್ಕೊಂಡು. ಇವಾಗ ಬರ್ತಿದ್ದಾಳೆ ನೋಡ್ರಿ ಇವಳೆ. ಬನ್ನಿ ಗೈಸ್, ಜಾತ್ರೆ ದೇವಸ್ಥಾನದ ಹತ್ರ ಹೋಗೋಣ. ಜಾತ್ರೆ ತೇರು ಎಲ್ಲ ಹೆಂಗಿರುತ್ತೆ ನೀವು ನೋಡ್ಬಂತ್ರಿ ಹೇಗಿರುತ್ತೆ. ಬನ್ನಿ ಹೋಗೋಣ ಇವಾಗ. ನನ್ನ ಮೊಬೈಲ್ ವರ್ಕೇ ಆಗಲ್ಲ. ಮೊಬೈಲಾಗಿ ಏನು ಮಾಡ್ತೀವಿ? ಎಷ್ಟು ಜನ ಬಂತು ಗೊತ್ತಾ? ನಮ್ಮೂರು ಮಾಡ್ತಾರೆ ಗೊತ್ತಿಲ್ಲ.
ಬೇಗ ಬಾ. ಬ್ಯಾಗ್ಸ್ ನೋಡ್ವಿ ಹೆಂಗಿದೆ. ಇವಾಗ ದೇವಸ್ಥಾನ ಹತ್ರ ಬಂದ್ವಿ ಗೈಸ್. ನೋಡಿ ಇದು ತೇರು ಮಲ್ಲೇಶ್ವರ ದೇವಸ್ಥಾನ. ಅಲ್ಲಿ ಕಾಣಿಸ್ತಿದೆ ನೋಡಿ ಗಾಯ್ಸ್ ತೇರು. ಅದು ದೊಡ್ಡ ತೇರು. ಬನ್ನಿ ಹತ್ರಕ್ಕೆ ಹೋಗೋಣ. ನೋಡಿ ತೇರು ಅಲ್ಲಿದೆ. ನಾವು ಫಸ್ಟು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಹೊರಗಡೆ ಬರ್ತೀವಿ ಗಾಯ್ಸ್. ನೋಡಿ ತೇರಿನ್ನೂ ಎಳೆದಿಲ್ಲ. 4 ಗಂಟೆ ಹೆಂಗೆ ಅಂತಂದರು. ಹೆಂಗೋ ನೋಡೋಣ ಅಷ್ಟೊತ್ತಿಗಾದರೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ಒಳಗಡೆ ಹೋಗ್ಬೇಕು ಗಾಯ್ಸ್. ಸ್ಲಿಪ್ಪರ್ ಬಿಡೋಕ್ಕೆ ಇಲ್ಲಿ ಬಿಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಮತ್ತು ಇಲ್ಲೇ ಕಂಬದ ಹತ್ರ ಬಿಟ್ಟು ಹೋದ್ವಿ ಗೈಸ್. ಇವಾಗ ಒಳಗಡೆ ಹೋಗ್ತಾ ಇದ್ವಿ. ನೋಡಿ ಒಳಗಡೆ ಎಲ್ಲ ಹೇಗಿದೆ ಅಂತ ಸ್ಲಿಪ್ಪರ್ಸ್ ಒಳಗಡೆನೂ ಬಿಟ್ಟಿದ್ದಾರೆ. ಇಲ್ಲಿ ಪೊಲೀಸ್ನವ್ರು ಕೂತಿದ್ದಾರೆ ನೋಡಿ. ನಮ್ಮ ಫ್ರೆಂಡ್ ಹೋಗ್ತಿದ್ದಾಳೆ ಒಳಗಡೆ. ಒಳಗಡೆ ಬಂದ್ವಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಬಂದಿದ್ರು. ಅವರು ಮಾತಾಡ್ತಾ ನಿಂತ್ಕೊಂಡಿದ್ರು. ಫೋಟೋಸ್ ಹೊಡ್ಕೊಳ್ಳೋಣ ಅಂತ ಫೋಟೋಸ್ ತಗೊಳ್ತಾ ಇದ್ರು. ಇವರೆಲ್ಲ ಹಾಸ್ಟೆಲಲ್ಲಿ ಇರೋದು, ಹಾಗಾಗಿ ಬೇಗ ಬಂದಿದ್ರು. ಇಲ್ಲಿ ಪೊಲೀಸ್ನವ್ರು ಇದ್ದಾರೆ ಎಲ್ಲ ಪಕ್ಕದಲ್ಲಿ. ದರ್ಶನ ನಾನು ನಮ್ಮ ಫ್ರೆಂಡ್ ಕೂಡ ಫೋಟೋ ತೆಗೆಸ್ಕೊತಾ ಇದ್ವಿ. ಈಗ 1-2 ನಿಮಿಷ ಕುತ್ಕೊಂಡು ಹೋಗೋಣ ಅಂದ್ಬಿಟ್ಟು ದೇವಸ್ಥಾನದ ಒಳಗಡೆನೇ ಕುತ್ಕೊಂಡಿದ್ವಿ. ನೋಡಿ ಗೈಸ್ ಕಾಣಿಸ್ತಿದೆ ದೊಡ್ಡ ತೇರು. ಈಗ ನಾವು ಇಲ್ಲಿಗೆ ತೇರಿಗೆ ಬಾಳೆಹಣ್ಣು ಎಸೆಯೋಣ ಅಂತ ಬಾಳೆಹಣ್ಣು ತಗೊಳಕ್ಕೆ ಬಂದಿದ್ವಿ. ತಗೊಂಡಿದ್ದೀವಿ ಎಸೆಯೋಕ್ಕೆ. ಅಲ್ಲಿ ನಿಂತ್ಕೊಂತೀವಲ್ಲ ಅಲ್ಲಿ ಬಿಟ್ಟು ಎಸೆಯೋಣ. ನಾವು ಹೊರಗೆ ಬರೋಷ್ಟಕ್ಕೆ ಹಾಲಿಗೆ ತೇರು ಅಲ್ಲಿಗನೇ ಎಳ್ದಿದ್ರು ಗೈಸ್. ನೋಡಿ ಸ್ವಲ್ಪ ಮುಂದೆ ನಾವು ಹೋಗಿತ್ತು. ಅದಕ್ಕೆ ಹತ್ರಕ್ಕೆ ಹೋಗಿ ಎಸೆಯೋಣ ಅಂದ್ಬಿಟ್ಟು ಇಬ್ಬರು ಹೋಗ್ತಾ ಇದ್ದೀವಿ. ನೋಡಿ ಬಾಳೆಹಣ್ಣು ಮಾತ್ರ ಸಿಕ್ಕಾಪಟ್ಟೆ ಬಾಳೆಹಣ್ಣು ಗೈಸ್. ನೋಡಿ ಕೆಳಗಡೆ ಎಲ್ಲ ಬಾಳೆಹಣ್ಣೆ ಬಿದ್ದಿದ್ವು. ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಭಾಳ ಜನ ಇದು ಸಿಕ್ಕಾಪಟ್ಟೆ ಜನ ಗೈಸ್. ನೋಡಿ ಎಷ್ಟು ಖುಷಿ ಆಯಿತು ಗೊತ್ತಾಗೈತೆ. ವರ್ಷ ಬರಬೇಕು ಅಂದ್ಕೊಂಡು ಆಗ್ತಾನೆ ಇರ್ತಿಲ್ಲ. ಈ ವರ್ಷ ಬಂದು ಎಲ್ಲ ನೋಡಿಕೊಂಡು ಇವಾಗ ತೇರ ಹತ್ರಕ್ಕೆ ಹೋಗ್ತಾ ಇದ್ವಿ. ಎಷ್ಟು ಖುಷಿ ಆಗ್ತಿದ್ದು ಗೊತ್ತಾಗೈಸ್. ಇವಾಗ ಬನ್ನಿ ಹೋದೇವರಿಗೆ ಬಾಳೆಹಣ್ಣು ಎಸೆಯೋಣ ಕೈ ಮುಗಿದು. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ ಕೊಡ್ತಿರು ಗೈಸ್. ಪಲಾವು ನಾನು ನಮ್ಮ ಫ್ರೆಂಡ್ ಇಸ್ಕೊಂಡು ಒಂದು ಮೈಕ್ರೋ ಪ್ಯಾಕೆಟ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಸಾದ ಮಾತ್ರ ಮಸ್ತ್ ಕೊಡ್ತಾಯಿದ್ರು ಗೈಸ್. ಕೋಸಂಬರಿ, ಪಾನಕ, ಹೆಸರು ತಿನ್ಕೊಂಡು ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಗೈಸ್. ಇವಳಿಗೋಸ್ಕರ 3-4 ಗಂಟೆ ವೆಯ್ಟ್ ಮಾಡಿ.
ದೇವಸ್ಥಾನ ರಾಘವೇಂದ್ರ ದೇವಸ್ಥಾನ ಹತ್ರ ಬಂದ್ವಿ. ಅದು ಗುರುವಾರ ಅಲ್ವಾ, ಓಪನ್ ಐತಿ. ಇಲ್ಲಿಗೂ ಹೋಗಿ ಬರೋಣ ಅಂದರೆ ಬಟ್ ನಮಗೆ ಇದು ಇಲ್ಲಿದೆ ಅಂತ ಗೊತ್ತಿರಲಿಲ್ಲ. ಕೇಳ್ಕೊಂಡು ಬಂದ್ವಿ ಇಲ್ಲಿಗೆ. ಬಟ್ ಏನು ಅಂದರೆ ಬನ್ನಿ ಗೈಸ್, ಬೀಗ ಹಾಕಿತ್ತು ಗೈಸ್. ಬೆಳಿಗ್ಗೆ 10:30 ಒಳಗೆ ಅಂತೆ ಪೂಜೆ, ಸಾಯಂಕಾಲ 5:30 ಮೇಲಂತೆ. ನೋಡಿ ಗೈಸ್, ಬೀಗ ಹಾಕಿತ್ತು. ಇನ್ನೇನು ಮಾಡೋದಂತ ಹೊರಗೆ ನಿಂತ್ಕೊಂಡು ದರ್ಶನ ತೊಗೊಂಡ್ವಿ ಗೈಸ್. ರಾಘವೇಂದ್ರ ಸ್ವಾಮಿ ನಿಮಗೂ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ ಗೈಸ್. ನೋಡಿ, ನೀವು ಕೂಡ ಆಶೀರ್ವಾದ ತಗೊಳ್ಳಿ. ಅಲ್ಲಿದ್ದಾನೆ. ಇಲ್ಲಿ ಚಿಕ್ಕದೊಂದು ತುಳಸಿ ಕಟ್ಟೆ ಇತ್ತು. ಇಲ್ಲಿ ಪಕ್ಕದಲ್ಲಿ ಅಜ್ಜಿ ಇದ್ದರು. ಅಜ್ಜಿನ ಕೇಳಿದ್ವಿ ಎಷ್ಟು ಗಂಟೆಗೆ ಏನು ಅಂತ. ಅವಾಗ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಕೈ ಮುಕ್ಕೊಂಡು ಮತ್ತೆ ವಾಪಸ್ ಇಲ್ಲಿ ಬಂದ್ವಿ. ಇಲ್ಲಿ ಚಿಕ್ಕ ತೇರಿತ್ತು. ಇಲ್ಲಿ ಕೂಡ ಮಂಗಳಾರತಿ ಕೊಂಡು ವಾಪಸ್ ಹೋಗ್ತಾ ಇದ್ವಿ ಗೈಸ್. ಅವಳು ಹಾಸ್ಟೆಲ್ ಬೇರೆ ಹೋಗ್ಬೇಕಲ್ಲ, ಅದಕ್ಕೆ ಬೇಗ ಹೋಗಬೇಕು ಅಂತಂದು. ನನಗೂ ಬಸ್ 3 ಗಂಟೆಗೆ ಬಸ್ ಇತ್ತು. ಅದಕ್ಕೆ ಇಬ್ಬರು ಇವಾಗ ಹೋಗ್ತಾ ಇದ್ದೀವಿ ಗೈಸ್. ನೋಡಿ, ಇಬ್ಬರು ಇವಾಗ ಹೋಗ್ತಾ ಇದ್ದೀವಿ. ಏನೇನು ತೊಗೊಳೋದಿತ್ತು ತೊಗೊಂಡ್ವಿ. ಮನೇಲಿ ತೋರಿಸ್ತೀನಿ ಗೈಸ್ ಏನೇನು ತೊಗೊಂಡೆ ಅಂತ. ಹೊರಡ್ತಾ ಇದ್ವಿ ನೋಡಿ ಗೈಸ್. ಇವಾಗ ಇವಳು ಹೊರಡ್ತಾ ಇದ್ದಾಳೆ. ಬಾಯ್, ಹುಷಾರು, ಬಾಯ್. ನನಗೂ ಕೂಡ ಬಸ್ ಬಂದಿತ್ತು. ಬಸ್ಸಲ್ಲಿ ಹೊತ್ಕೊಂಬಂದೆ. ಮನೇಲಿ ಬರೋಷ್ಟೊತ್ತಿಗೆ 4 ಗಂಟೆ ಆಯಿತು ಗೈಸ್. ಇವಾಗ ನೋಡಿ ಏನೇನು ತೊಗೊಂಬಂದೆ ಅಂತ ತೋರಿಸ್ತಾ ಇದ್ದೀನಿ. ತೊಗೊಂಡ್ವಿ ಗೈಸ್, ಸೇಮ್ ಅವಳು ನಾನು. ಮತ್ತು ಈ ಥರ ಇದು ನನಗೆ ತುಂಬಾ ಇಷ್ಟ ಆಯಿತು. ಒಂಥರ ಶೈನಿಂಗ್ ಆಗಿತ್ತು, ಅದಕ್ಕೆ ತೊಗೊಂಡೆ, ಚೆನ್ನಾಗಿದೆ ಅಂತ. ಇದು ಅವಳು ಕೊಡಿಸಿದ್ದು ಗೈಸ್. ನಮ್ಮ ಫ್ರೆಂಡ್ ಇಬ್ಬರು ಕೂಡ ಸೇಮ್ ತೊಗೊಂಡ್ವಿ. ಈ ಥರ 3 ಇಬ್ಬರು ಸೇಮ್ ತೊಗೊಂಡ್ವಿ. ಮತ್ತು ನಮ್ಮ ಅಮ್ಮಗೆ ಒಂದು ಬ್ಯಾಗ್ ತೊಗೊಂಡ್ವಿ. ನೋಡಿ ಗೈಸ್, ನಮ್ಮ ಅಮ್ಮಗೊಂದು ಬ್ಯಾಗ್ ತೊಗೊಂಬಂದೆ. ಚೆನ್ನಾಗಿದೆ ಗೈಸ್. ಲೆದರು ಇದು ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ಗೈಸ್. ಎಷ್ಟು ಗೊತ್ತಾ, ಬರೀ ಇದು 100 ರುಪೀಸ್ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇತ್ತು ನಮ್ಮ ಹತ್ರ. ಅದು ಇನ್ನೊಂದು ಇಲ್ಲಿ ಚೆನ್ನಾಗಿರುತ್ತೆ ಅಂತ ತೊಗೊಂಬಂದೆ ಗೈಸ್. ಎಲ್ಲಾದರೂ ಶಾಪಿಂಗ್ ಹೋದಾಗ ನಮ್ಮಮ್ಮಗೆ ಯೂಸ್ ಆಗುತ್ತೆ ಅಂತ ತೊಗೊಂಬಂದೆ. ನನ್ನ ಮಗುಗೆ ಗನ್ನು ಗೈಸ್. ನನಗೆ ಗನ್ ಕೊಡಿಸು. ನನಗೆ ಮೊನ್ನೆ ಕಂದಿಕೇರಿಗೆ ಹೋದಾಗ ಅಲ್ಲೇನೂ ಕೊಡಿಸ್ಲಿಲ್ಲ. ಅದಕ್ಕೆ ಬಂದು ಅಳ್ತಾ ಕೂತ್ಕೊಂಡಿದ್ದ. ಅದಕ್ಕೆ ಒಂದು ಗನ್ ತೊಗೊಂಬಂದೆ ಗೈಸ್. ಇದಕ್ಕೇನೋ ಬುಲೆಟ್ ಥರ ಏನೋ ಕೊಟ್ಟಿದ್ದಾರೆ. ಎಲ್ಲೋ ಇಟ್ಟಿದ್ದಾನೆ, ಇಟ್ಟೋಗಿದ್ದಾನೆ. ನನಗೊಂದು ಗನ್ ತೊಗೊಂಡು ಬಂದೆ ಗೈಸ್. ಇಷ್ಟು ತೊಗೊಂಬಂದೆ ಜಾತ್ರೆಯಲ್ಲಿ. ನೋಡಿ ಗೈಸ್, ನನಗೆ ಈ ಕ್ಲಿಪ್ ತುಂಬ ಇಷ್ಟ ಆಯ್ತು. ಅದಕ್ಕೆ ತೊಗೊಂಡ್ವಿ. ನೋಡಿದ್ರಲ್ಲ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಎಲ್ಲರಿಗೂ ಬಾಯ್.